ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ. ಸಂಡೇ ಹ್ಯಾಸ್ ಎ ಫನ್ ಡೇ ಅಂತ ಸಂಡೇ ಶುರುವಾಗಿದೆ. ನಾನು ನನ್ನ ಮಗ ಇಬ್ಬರೇ ನಮ್ಮ ಮನೆಯವರು ಬೆಳಗ್ಗೆನೇ 5 ಗಂಟೆಗೆ ಡ್ಯೂಟಿ ಇದೆ ಅಂತ ಹೋದರು. ಸೊ ನಾನು ನನ್ನ ಮಗ ಇಬ್ಬರೇ ಇದ್ವಿ. ಬೆಳಗ್ಗೆ ನಾನು ಬೇಗ ಎದ್ದು ಪಟ್ಟಂತ ಸ್ನಾನ ಮಾಡ್ಕೊಂಡು ಬಟ್ಟೆ ತೊಳೆದು ಸ್ನಾನ ಮಾಡಿ ಆಮೇಲೆ ಉಳಿದು ಕೆಲಸ ಶುರು ಮಾಡಿಕೊಂಡೆ. ಸ್ನಾನ ಮಾಡಾದ್ಮೇಲೆ ಇವನಿಗೂ ಸ್ವಲ್ಪ ಇವತ್ತು ಖಾರ ಹಾಕೋದಿತ್ತು, ಅಂದರೆ ಔಷಧಿ ಹಾಕೋದಿತ್ತು. ಅವನ್ನೆಲ್ಲ ತೇದು ಹಾಕಿ ಆಮೇಲೆ ನಾನು ಕಾಫಿ ಕುಡಿದು ತಿಂಡಿ ಮಾಡಿದ್ದೀನಿ. ನೀವು ತಿಂದಿಲ್ಲ, ಇವನೇನು ಆ ಕಡೆ ಈ ಕಡೆ ಓಡಾಡ್ತೀನಿ. 1 ಗಂಟೆ ಹೊತ್ತಾಯಿತು. ಈಗ ತಿಂಡಿ ತಿನ್ಬೇಕು, ಪಲಾವ್ ಮಾಡಿ ಇಟ್ಟಿದ್ದೀನಿ. ಈಗ ತಿನ್ನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಆಮೇಲೆ ಎಲ್ಲ ಉಳಿದಿದ್ದ ಕೆಲಸ ನೋಡಬೇಕು, ಏನೇನಿದೆ ಎಲ್ಲ ಮುಗಿಸ್ಬೇಕು. ಮತ್ತು ಎಲ್ಲರೂ ಮೆನ್ಸ್ ಡೇ ಹೇಗಾಯಿತು? ನಂದಂತೂ ನಮ್ಮ ಮನೆಯವರು ಹೇಳಿದ್ನಲ್ಲ, ಐಸ್ ಕ್ರೀಮ್ ತಂದುಕೊಟ್ಟಿದ್ದು. ನಾನು ನನ್ನ ಮಗ ಎಲ್ಲರೂ ಕೂತ್ಕೊತಿದ್ವಿ. ಬುಕ್ ಮಾಡಿದ್ರು ಐಸ್ ಕ್ರೀಮ್. ಹೇಳಿದ್ರು ವುಮೆನ್ಸ್ ಡೇ ಸ್ಪೆಷಲ್ ಏನಕ್ಕೆ ಮಾಡಿದ್ದೆ ಕೇಳಿದ. ಅಪರೂಪಕ್ಕೆ ಮಾಡಿಬಿಟ್ಟು, ಅಪರೂಪಕ್ಕಲ್ಲ ಯಾವಾಗಲೂ ಮಾಡ್ತಿರ್ತಾರೆ. ಹೇಳಿದ್ರು ಇವತ್ತು ವುಮೆನ್ಸ್ ಡೇ ಅಲ್ಲ, ಅದಕ್ಕೆ ಬುಕ್ ಮಾಡಿದೆ ಅಂತ. ಓಕೆ ಥ್ಯಾಂಕ್ ಯು ಅಂತ ಹೇಳಿ ತಿಂದು ಮಜಾ ಮಾಡಿದೆ. ಇನ್ನೊಂದಿದೆ ಒಟ್ಟು ಫ್ರಿಜ್ಜೊಳಗಿದೆ. ಸ್ವಲ್ಪ ಇವನು ತಿಂದಿದ್ದಾನೆ, ಸ್ವಲ್ಪ ಹಾಗೆ ಇಟ್ಟಿದ್ವಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಕೇಳ್ತಾರಲ್ಲ ಅವನಿಗೆ ಬೇಕಲ್ಲ. ಓಕೆ ಫ್ರೆಂಡ್ಸ್, ತಿಂಡಿ ತಿನ್ಕೊಬರ್ತೀವಿ ಆಯಿತಾ? ಆಮೇಲೆ ಸಿಗ್ತೀನಿ. ಪಲಾವ್ ಈಸ್ ರೆಡಿ. ನನ್ನ ಮಗ ಈಗ ಕಾಳು ಕಾಳು ಅಂತ ಶುರು ಮಾಡ್ಕೊಂಡಾನೆ. ಅದೀಗ ಬಿಸಿ ಆರೋ ತನಕ ಪುರ್ಸೋತಿಲ್ಲ ಅವನಿಗೆ. ಅವಾಗಲಿಂದ ತಟ್ಟೆ ಹಿಡ್ಕೊ ಓಡಾಡ್ತೇವೆ. ಓಯ್ ಸೃಷ್ಟಿ, ತಿನ್ನೋಣ ಬಾ. ಕಾಳು ಬೇಕಂತ ಲೋಟ ಅದಕ್ಕೆ ಹಾಕು ಅಂತ ಕೂತಾನೆ. ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲ ಕೆಲಸ ಮುಗಿಸಿ ಈಗ ನನ್ನ ಮಗನ ಸ್ನಾನ ಆಗಿದೆ, ಎಲ್ಲ ಒರೆಸಿ ಈಗ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ನಿಂಬೆ ಹಣ್ಣಿನ ಶರ್ಬತ್ ಮಾಡಿದ್ದೀನಿ. ಬಿಸಿಲಲ್ಲ, ನನ್ನ ಮಗನಿಗೆ ಹಾಗೆ ಕುಡಿಸ್ದೆ ಸ್ವಲ್ಪ. ನಾನು ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ. ಐಸ್ ಕ್ಯೂಬ್ ಕರಗ್ತಾ ಬಂತು ನಾ ಕುಡಿಯೋದ್ರೊಳಗೆ. ಐಸ್ ಕ್ಯೂಬ್ ಇಸ್ಕೊಂಡಾನೆ. ನನ್ನ ಲೋಟಕ್ಕೆ ಬೇಡ, ನಿನ್ನ ಗ್ಲಾಸಿಗೆ ಬೇಕಾದ್ರೆ ಅದನ್ನು ತಿನ್ನೋದು ನೋಡಿ. ತಣ್ಣಗೆ ಆಗ್ತದಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಜ್ಯೂಸ್ ಕುಡ್ಕೊ ಬರ್ತೀನಿ. ಓಕೆನಾ? ತಣ್ಣಗೆ ಜೀವ ತಣ್ಣಗೆ ಮಾಡಿ ನಾನು ಕುಡಿದು ಇವನ್ನ ಮಲಸಿ ಆಮೇಲೆ ಸಿಗ್ತೀನಿ. ಕೇಳಕ್ಕೆ ಶುರು ಮಾಡ್ದೆ. ಜ್ಯೂಸ್ ಕುಡ್ಸಾಯ್ತು, ಇವನ್ನ ಮಲ್ಸೋಣ ಅಂತ ಬಂದೆ. ಮಲಗು ಅಂತ ಚಡಕ್ ಅಂತ ಬಂದು ಮಲ್ಕೊಂಡ ಇದ್ದೆ. ಈಗ ನೋಡ್ರೆ ನಾನು ಪಿಲ್ಲೋ ಕವರ್ ಆಗ್ತಾ ಇಲ್ಲ, ಅದನ್ನ ಕಸ್ಕೊಂಡಿದ್ದೆ. ಪಿಲ್ಲೋ ಕವರ್ ತಮ್ಮ ಇದಕ್ಕೆ ಹಾಕೋಣ. ಅದು ಕೊಡು ಕೊಡು ಮಗನ, ಹಾಕೋಣ. ಹಾಂ ಹಾಕೋಣ ಬಾ. ಎಲ್ಲಿಗೆ ಹೋಗ್ತಿದ್ದೀಯಾ? ಬಾ ಬಾ ಬೇಗ ಮಲ್ಗೋಣ. ಜೋಜೋ ಮಾಡಲ್ಲ ನೀನು. ಇವತ್ತೇನು ಮಲಗೋ ಥರ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಮಧ್ಯಾಹ್ನ ಮೇಲೆ ಮಲ್ತಾರೆ ನಿಂತದಪ್ಪ. ನಿನ್ನೆ 2 ಸರಿ ಮಲಗಿದೆ, ಮಧ್ಯಾಹ್ನದೊಳಗೆ ಮಧ್ಯಾಹ್ನ ಮೇಲೆ ಅಂತ. ಇವತ್ತೆಂತದ ನೋಡೋಣ. ಫ್ರೆಂಡ್ಸ್, ನನ್ನ ಮಗನ ಮಲಸಿ ಒಂದು ಅರ್ಧ kg ಹಸಿಮೆಣಸು ತೊಗೊಬಂದೆ. ಮಜ್ಜಿಗೆ ಮೆಣಸು ಹಾಕೋಣ ಅಂತ ನಾನು ಅದನ್ನು ಮಧ್ಯಕ್ಕೆ ಸೀಳ್ತಾ ಇದ್ದೆ. ಒಂದು ಅರ್ಧ ಭಾಗ ಮುಗ್ದಿತ್ತು. ಅಷ್ಟೊತ್ತಿಗೆ ಎದ್ದ. ಅವನು ಎದ್ದ ಮೇಲೆ ಅದನ್ನು ಮತ್ತೆ ಮುಟ್ಟಂಗಿಲ್ಲಲ್ಲ, ಪ್ಲಾಸ್ಟಿಕ್ ಹಾಕೊಂಡು ಮಾಡ್ತಾಯಿದ್ದೆ. ಇಲ್ಲ ಅಂದರೆ ಮುಗೀತು. ಮತ್ತು ನಾನು ಅವನ್ನ ಹೋಗಿ ಮುಟ್ಟಿ ಅವನ ರಾಗ ಮಾಡಿ ಮಜ್ಜಿಗೆ ಮೆಣಸು ಸ್ವಲ್ಪ ಮಾಡಿದ್ದೆ ಲಾಸ್ಟ್ ಟೈಮು. ಹಾಗಾಗಿ ಇಲ್ಲ, ಮೊನ್ನೆಗೂ ಮಾರ್ಕೆಟಲ್ಲಿ ಒಂದು ಅರ್ಧ kg ತಗೊಬಂದ್ವಿ. ಮಾಡಿಡೋಣ. ಮಳೆಗಾಲಕ್ಕಾಗುತ್ತಲ್ಲ ಮಜ್ಜಿಗೆ ಅನ್ನಕ್ಕೆ ಒಳ್ಳೆ ಬೇಳೆ ಸಾರಿಗೆ ಮಜ್ಜಿಗೆ ಅನ್ನಕ್ಕೆ ಗಮ್ಮತ್ತಾಗುತ್ತಾ. ಸೊ ಹಾಗಾಗಿ ಅದನ್ನು ಸೈಡಿಗೆ ಇಟ್ಟು ಇವನು ಎದ್ದೀಗ ಊಟ ಎಲ್ಲ ಆಗಿ ಪತ್ತೆ ತೊಳೆದಿಟ್ಟು ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿತ್ತು. ಇವನಿಗೆ ಕಾಸಾಗಿ ತಲೆಗೆ ಹಾಕೋಕ್ಕೆ ಖಾಲಿಯಾಗಿದೆ. ಅದನ್ನಲ್ಲಿ ಬಿಸಿಲಿಗೆ ಇಟ್ಟಿದೆ ಕರಗಲಿ ಅಂತ. ಅದನ್ನೂ ಹೊತ್ಕೊ ಬರ್ತಾನೆ. ಏನು ಬಿಡ, ಎಲ್ಲ ಹೊತ್ಕೊ ಬರ್ತಾನೆ ಆಟಾಡೋಕ್ಕೆ. ಇಲ್ಲೆಲ್ಲ ಹೋದ. ಈಗ ಮತ್ತೆಂಥದ್ದು ತರಕ್ಕೆ ಹೋದ. ನಮ್ದು ಆ್ಯಕ್ಚುಲಿ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಸೇರಿಸಿ ಮಾಡಿದ್ದೆ. ನಾನು ಪಲಾವ್ ಮಾಡಿದಾಗೆಲ್ಲ ಮಧ್ಯಾಹ್ನಕ್ಕೆ ಸೇರಿಸಿ ಮಾಡಿದ್ದೀನಿ. ಅದಕ್ಕೀಗ ಇದಿತ್ತು, ಸೌತೆಕಾಯಿ ಇತ್ತು, ಮೊಸರು ಬಜ್ಜಿ ಥರ ಮಾಡಿ ಇಬ್ರದ್ದು ಊಟ ಆಯಿತು. ನಿಮಗೂ 2 ತುತ್ತು ತಿನ್ನಿಸ್ತು. 2 ಅದ್ರ ಮೇಲೆ ಏನು ಹೋಗಲಿಲ್ಲ, ಸಾಕು. ಅಷ್ಟು ಕೂತಿದ್ರು ನನಗೆ ಸಮಾಧಾನ. ಬಟ್ಲಿದ್ದಾವೆಲ್ಲ ಹೊತ್ಕೊ ಬಂದು ಇಟ್ಕೊಂಡ ನೋಡಿ. ಇದನ್ನು ನೋಡಿದ್ನಲ್ಲ, ಇವೆಲ್ಲ ನೆನಪಾದ್ವಲ್ಲ ಅಡಿ ಇದಾವಂತೆಲ್ಲ ಹೊತ್ಕೊ ಬಂದ. ನನ್ನ ಕಡೆ ಕಳಿಸ್ ಬೇಗ. ಜುಯ್ ಮಾಡಿ ಕಳಿಸು. ಹಾಂ ಎಲ್ಲಿಗೆ ಹೋಗ್ತಿದ್ದೀಯಾ? ಕೂತ್ಕೊಂಡು ಕಾರ್ ಆಡ್ತಾ ಇದ್ದೀನಿ ನೋಡಿ. ಅವ್ನು ಮತ್ತೆಂತ ಮಾಡೋದು, ಅವನಿಗೂ ಬೇಜಾರಾಗ್ತಿದೆ. ಅದಕ್ಕೆ ಹೋಯ್ತು ಕಾರ್. ಬೇಗ ಈ ಕಡೆ, ನನ್ನ ಕಡೆ ಕಾರ್ ಕಳಿಸು. ಕಾರು.
ನಿನ್ನ ಕಾರ್ ಬರಲೇ ಇಲ್ಲ ಅಲ್ಲೋ ಈ ಕಡೆ, ಪೆಟ್ರೋಲ್ ಖಾಲಿ ಐತೆ ಅನ್ನೋದಕ್ಕೆ. ಸುಯ್ 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 ಏನು ಮಾಡ್ತೀಯ? ವಾವ್, ನಿಂಗೂ ತಲೆ ಇದೆ. ಬಾರೋ 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 ನನ್ನ ಬಜಾರೋ, ನೀನೆ ನೀನೆ ನನ್ನ ಮಯೂರ ಮಯೂರ. ಯಾವಾಗ ನೋಡಿದ್ವಿ ಇವ್ನು ಬಟ್ಟೆ ಇರಲ್ಲ ಅಂತ ಇವ್ರ ಅಪ್ಪನ ಕಂಪ್ಲೇಂಟ್ ಮಾಡ್ತಾರೆ. ನೋಡಿದ್ರೆ ಈಗ ಇವತ್ತು ಬಟ್ಟೆ ಹಾಕಿದೆ, ನೀರು ಕುಡ್ದು ಇಡೀ ಮೈ ತುಂಬ ನೀರು ಬೆಳೆಸ್ಕೊಂಡಿದೆ. ಅದನ್ನು ತೆಗಿಯೋ ತನಕ ಬಿಡಲಿಲ್ಲ. ಕೂತ್ಕ ಕೂತ್ಕ. ಮಜಾ ಆತೈತಾ? ಏಯ್, ಮಜಾ ಆತೈತಾ ನಿಂಗೆ? ಷಷ್ಠಿ, ಇದೆಂತ ಮಗನೆ? ಇದೆಂತ ತಿಂದೆ? ಬಾಳೆಕಾಯಿ ಚಿಪ್ಸು? ಹಾಂ, ಬಾಳೆಕಾಯಿ ಚಿಪ್ಸು. ಅದಕ್ಕೆ ಬಿಚ್ಚೋ ತನಕ ಬಿಡಲ್ಲ ನೋಡು. ಅದೆಷ್ಟು ಅವ್ನು ಒಟ್ಟು ಚೆಲ್ಲಿ ಇಲ್ಲಿ ಏನಾದ್ರು ಖಾಲಿ ಮಾಡ್ಬೇಕು. ಅದು ನಾಳೆ ತನಕ ಇಡೋದೆಲ್ಲ ಇಲ್ಲ ಅಂದ್ರಲ್ಲಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಕಾಫಿ ಆಯ್ತಾ ಎಲ್ಲರದು? ನಂದು ಕಾಫಿ ಆಗಿ ಈಗ ನನ್ನ ಮಗ ಮತ್ತು ಅವರಪ್ಪ ಅವನ್ನ ಕೆಳಗಡೆ ಆಟಾಡ್ಸ್ಕೊ ಬರ್ತೀನಿ ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋಗಿದ್ದೆ. ನಾನು ಈಗ ಗುಡಿಸಿ ಪಾತ್ರೆ ತೊಳೆದು ಸ್ವಲ್ಪ ಬಟ್ಟೆ ಇತ್ತೆಲ್ಲ ಮರ್ಚಿ ನಾನೀಗ ಹೋಗ್ತೀನಿ, ನೋಡ್ತೀನಿ ಎಂತ ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ಹೊರಟೆ. ಬರೋ ಟೈಮ್ ಆಯಿತು, ನಾನೀಗ ಹೋಗ್ತಾಯಿದ್ದೀನಿ. ಓಕೆ ಬನ್ನಿ, ಲೇಟ್ ಆಯಿತು. ಮಗುವಿಗೆ ಆಟ ಆಡೋವೆಲ್ಲ ಬಂದಿದ್ದಾವೆ. ನನ್ನ ಮಗ ಆಡ್ತೀನಿ ಅಂತ ಕೂತಿದ್ದಾನೆ. ಇದೊಂದು ಇದೊಂದಿದೆ, ಜಂಪಿಂಗ್ ಇದೆ. ಆಡ್ತೀನಿ ಅಂತ ಅಳ್ತದಾನೆ. ಆಡ್ತಾನ ಬಿಡ್ತಾನ ಗೊತ್ತಿಲ್ಲ, ನೋಡೋದೀಗ. ಇದ್ರೊಳಗೆ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಕುತ್ಕೊ ಆಡ್ತಿದಾರಲ್ಲ, ಅವನು ಆಡ್ತೀನಿ ಅಂತ ಕೂತಾನೆ. ಕೂರ್ತಾನ ಅಳ್ತಾನ ಗೊತ್ತಿಲ್ಲ. ಷಷ್ಠಿ, ಅದನ್ನ ಇಟ್ಕೊಳ್ಳಿ ಅದಕ್ಕೆ ಪಾಪ ಅವನು ಅದನ್ನೇ ಇಟ್ಕೊಂಡಿದ್ದಾನೆ. ಓ, ಅವನು ಬುದ್ಧಿವಂತ. ಬೇರೆ ಎದ್ರಕೊಂಡು ಕೂತನ್ರಿ, ಗಾಬ್ರಿಲಿ ಎಲ್ಲರಿ, ಫುಲ್ ಸೀರಿಯಸ್. ಕಸ್ತಿ उधर आगे टिकट निकाल लो करके उधर से 2 बार आवाज दिया, 2 बार पूछा, 2 बार मैंने बोला नहीं तुम दो, तुम्हें क्या करो इधर कोई बैठेगा तू वेरी गुड, गुड बॉय. इसका भी 30 है. ಇತ್ತಾ ಚೆನ್ನಾಗಿತ್ತಾ? ಸಾಕು ಸಾಕು, ತಲೆ ತಿರುಗ್ತದ ಮಗನೇ, ಸಾಕು 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 ಸಾಕು. ನಾಳೆ ಬರೋಣ. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ಮಾರ್ಕೆಟಿಂದ ಬಂದ್ವಿ. ಇಲ್ಲೊಂದು ಪಾರಿವಾಳ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದೆ, ತೋರಿಸ್ತೀನಿ ಬನ್ನಿ ನೋಡಿ. ಪಾಪ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಬೇರೆ ರೂಟೀನ್ ಆಯಿತು. ಮಗುಕ್ಕೆಲ್ಲ ಮೇಕಪ್ ಅಂದರೆ ಎಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಓಕೆನಾ, ಬೆಳಗ್ಗೆ ಸಿಗ್ತೀನಿ. ಓಕೆ ಬಾಯ್, ಗುಡ್ ನೈಟ್. ನನ್ನ ಮಗ ಇಲ್ಲಿಂದಾನೆ ಬಾಯ್ ಮಾಡಿ ಮುಂದೆ ಕೊಡ್ತದಾನೆ. ಓಕೆ ಬಾಯ್.